ಸಾಲ್ಟ್ ಹಾಕಿದ್ರಿ, ಪಿಕ್ಕಲ್. ಓಕೆ. ಇದು ಪಕ್ಕ ಮೈಸೂರು ಶೈಲಿಯಲ್ಲಿ ಮಾಡೋದು. ಓಕೆ. ಏನು ಸ್ಪೆಷಲ್ ಸರ್ ಇದು ಪೈನಾಪಲ್ ಗೊಜ್ಜು? ಸರ್ ಇದು ನಮ್ಮ ಮನೆಯದು ರೆಸಿಪಿ. ಓಕೆ. ಇಲ್ಲಿ ಮೈಸೂರಲ್ಲಿ ಎಲ್ಲ ಮದುವೆ ಮನೆಯಲ್ಲೆಲ್ಲ ಇದು ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕಿದು. ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ಪೈನಾಪಲ್ ಗೊಜ್ಜು. ಸರೋಜಾ ಅಂತ ನಮ್ಮ ಅಜ್ಜಿ ಹೆಸರು. ಓಕೆ. ನಮ್ಮ ಅಮ್ಮಂದು ಸಂಧ್ಯಾ ಇದ್ದಾರಲ್ಲ ಅವ್ರ ನಮ್ಮಮ್ಮ, ಓಕೆ, ಅವ್ರ ತಾಯಿ. ಇದೆಲ್ಲ ರೆಸಿಪೀಸ್ ಎಲ್ಲ ಅವ್ರದ್ದೇ. ನೆಕ್ಸ್ಟ್ ಅದು ಜನ್ರೇಷನ್ ಟು ಜನ್ರೇಷನ್ ಪಾಸ್ ಆನ್ ಆಗಿ ಅಮ್ಮ ಶುರು ಮಾಡಿದ್ರು ಇದು 1998. ರೈಸ್ ಏನಿದೆ ಸರ್? 250 ಅನ್ಲಿಮಿಟೆಡ್. ರೈಸ್ ಅನ್ಲಿಮಿಟೆಡ್, ಎಲ್ಲ ಪದಾರ್ಥ ಪ್ರತಿಯೊಂದು ಅನ್ಲಿಮಿಟೆಡ್ ಇರುತ್ತೆ. ಆಲ್ 17 ಐಟಮ್ಸ್ ಅನ್ಲಿಮಿಟೆಡ್. ವಾವ್, ಸೂಪರ್. ಹೇಳಬೇಕಂದ್ರೆ ತುಂಬ ಸೆಲೆಬ್ರಿಟೀಸು, ಫಿಲಮ್ ಇಂಡಸ್ಟ್ರಿಯಿಂದ, ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ, ಹೀಗೆ ಎಲ್ಲ ಡಿಪಾರ್ಟ್ಮೆಂಟಿನೂ ಬರ್ತಾರೆ, ಎಲ್ಲ ಅಪ್ರಿಷಿಯೇಟ್ ಮಾಡ್ತಾರೆ, ಇಷ್ಟ ಆಗುತ್ತೆ. ಸಂಧ್ಯಾ ಸೌಸ್ ಬಂದು ಮನೇಲಿ ಮಾಡೋ ರೀತಿನಿದೆ. ವರ್ಲ್ಡ್ ಆಫ್ ಆಶಿಗೌಡ ಅಂತ ಚಾನಲ್ ಹೆಸರು, ಚೆಕ್ ಮಾಡಿ. ನಮಸ್ಕಾರ ವರ್ಲ್ಡ್, ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಆಶಿಗೌಡ ಯೂಟ್ಯೂಬ್ ಚಾನಲ್. ಬನ್ನಿ ಸಂಧ್ಯಾ ಸೌಸ್ಗೆ ಹೋಗೋಣ, ಹಾಗೆ ಅಲ್ಲಿನ ಫುಡ್ ಟೇಸ್ಟ್ ಮಾಡೋಣ. ವೆಲ್ಕಮ್. ಸಂಧ್ಯಾಸ್ ಹೌಸ್ ಮೈಸೂರಿನ ಕೃಷ್ಣಮೂರ್ತಿಪುರಮಲ್ಲಿದೆ. ಲೊಕೇಶನ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಹೋಟೆಲ್ ಎಂಟ್ರ್ ಆಗ್ತಿದ್ದ ಹಾಗೆ ಒಂದು ಅಷ್ಟು ವರ್ಷ ಹಿಂದೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇರೋ ಅಂತ ಫೀಲ್ ಬರುತ್ತೆ. ಇದೊಂದು ವಿಂಟೇಜ್ ವೈಬ್ ಇರೋ ಅಂತ ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ಇದು. ಪರ್ಸ್ನಲಿ ನನಗೆ ಈ ತರ ವಿಂಟೇಜ್ ಫೀಲ್ ಕೊಡೋ ಅಂತ ಹೋಟೆಲ್ಗಳು ತುಂಬಾ ಇಷ್ಟ ಆಗುತ್ತೆ. ಸಂಧ್ಯಾಸ್ ಹೌಸ್ಗೆ ಬೆಂಗಳೂರು ಮೈಸೂರಲ್ಲಿ ಮಾತ್ರ ಫ್ಯಾನ್ ಬೇಸ್ ಇಲ್ಲ, ವರ್ಲ್ಡ್ ವೈಡ್ ಇದ್ದಾರೆ. ಯಾರೇ ವಿದೇಶಿಗಳು ಮೈಸೂರಿಗೆ ಬಂದಾಗ ಇಲ್ಲಿಗೆ ವಿಸಿಟ್ ಮಾಡೋದು ಮಾತ್ರ ಮರೆಯಲ್ಲ. ತುಂಬಾ ಜನದ ಬಾಯಲ್ಲಿ ಈ ಹೋಟೆಲ್ ಬಗ್ಗೆ ಕೇಳಿದ್ದೀನಿ. ಟ್ರೆಡಿಷನಲ್ ಆಗಿ ಬಾಳೆ ಎಲೆ ಮೇಲೆ ಒಂದು ಹಬ್ಬದ ರೀತಿ ಇರುವಂತ ಊಟನ ಸರ್ವ್ ಮಾಡ್ತಾರಂತೆ. ಬನ್ನಿ ಈ ಊಟ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ, ಹಾಗೆ ಹೋಟೆಲ್ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಕೀಪ್ ವಾಚಿಂಗ್. ಕಿಚನ್ ಸರ್ ನಮ್ಮದು. ಇಲ್ಲಿ ರಸಮ್ ಮಾಡ್ಕೊಳ್ಳೋ ಜಾಗ ಇದು. ಓಕೆ. ಓಕೆ. ಸೊ ರಸಮ್ ಅಂದರೆ ಯಾವ ರೀತಿ? ಅಂದರೆ ನಮ್ಮ ಇಲ್ಲಿ ಮೈಸೂರು ಸ್ಟೈಲ್ ರಸಮ್. ಸೌತ್ ಇಂಡಿಯನ್ ಅಂದ ತಕ್ಷಣ ನಿಮಗೆ ಎಲ್ಲ ಕಡೆ ರಸಮು ಸಿಗುತ್ತೆ. ಉಡುಪಿ ರಸಮ್ಮು, ಮಂಗಳೂರವರೇ ಬೇರೆ ಮಾಡ್ತಾರೆ. ಸೊ ಇದು ಪಕ್ಕ ಮೈಸೂರು ಶೈಲಿಯಲ್ಲಿ ಮಾಡೋದು. ಓಕೆ. ಇದು ಬಿಸಿಬೇಳೆ ಬಾತು ಇವತ್ತಿನ ಡಿಶ್ ಇದು. ಓಕೆ. ಡೈಲಿ ಚೇಂಜ್ ಆಗುತ್ತೆ? ಡೈಲಿ ಚೇಂಜ್ ಆಗುತ್ತೆ. ಇವತ್ತು ಬಿಸಿಬೇಳೆ ಬಾತ್ ಮಾಡ್ಕೊಂಡಿರ್ತಾರೆ. ಒಂದಿನ ಚಿತ್ರಾನ್ನ ಇರುತ್ತೆ, ಮಾವಿನಕಾಯಿ ಚಿತ್ರಾನ್ನ. ಓಕೆ. ಒಂದಿನ ಪುಳಿಯೋಗರೆ ಇರುತ್ತೆ, ಒಂದಿನ ವಾಂಗಿಬಾತ್ ಇರುತ್ತೆ. ಎಲ್ಲ ನಮ್ಮದೇ ಮಸಾಲ ಯೂಸ್ ಮಾಡೋದು. ಆಚೆಯಿಂದ ಯಾವುದು ಮಸಾಲ. ಇದು ಪೈನಾಪಲ್ ಗೊಜ್ಜು. ಇದು ಪೈನಾಪಲ್ ಗೊಜ್ಜು. ಓಕೆ. ಇದು ಡೈಲಿ ಇರುತ್ತೆ? ಡೈಲಿ ಇರುತ್ತೆ ಇದು. ಓಕೆ. ಏನು ಸ್ಪೆಷಲ್ ಸರ್ ಇದು ಪೈನಾಪಲ್ ಗೊಜ್ಜು? ಸರ್ ಇದು ನಮ್ಮ ಮನೆಯದು ರೆಸಿಪಿ. ಓಕೆ. ಇಲ್ಲಿ ಮೈಸೂರಲ್ಲಿ ಎಲ್ಲ ಮದುವೆ ಮನೆಯಲ್ಲೆಲ್ಲ ಇದು ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕಿದು. ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ಪೈನಾಪಲ್ ಗೊಜ್ಜು ಅಂದರೆ. ಓಕೆ. ಸೊ ಇದು ಒಂದು ನಮ್ಮ ಸೌತ್ ಇಂಡಿಯನ್ ಇದಕ್ಕೆ ಡಿಶಸ್ಗೆ ಕಾಂಪ್ಲಿಮೆಂಟ್ ಮಾಡುತ್ತೆ. ಓಕೆ. ಸ್ವೀಟ್ ಆ್ಯಂಡ್ ಸೋರ್ ಇರುತ್ತೆ? ಹೌದು, ಸ್ವೀಟ್ ಆ್ಯಂಡ್ ಸೋರ್ ಇರುತ್ತೆ. ಓಕೆ. ಸ್ಪೈಸು ಮಿಡ್ ಲೆವೆಲ್. ಎಲ್ಲ ನಮ್ಮದು ಆ್ಯಕ್ಚುಲಿ ಮಿಡ್ ಲೆವೆಲ್ ಸ್ಪೈಸ್ನೇ. ಯಾಕಂದರೆ ನಮ್ಮದು ಕಾನ್ಸೆಪ್ಟ್ ಸಾತ್ವಿಕ್ ರೆಸ್ಟೋರೆಂಟ್. ಸೊ ನಾವು ತುಂಬ ಖಾರ ಹಾಕೋದು ಇಲ್ಲ, ಅದೆಲ್ಲ ಮಾಡೋದಿಲ್ಲ. ಸೊ ಸಿನ್ಸ್ ನಮ್ಮದೇ ಇನ್ ಹೌಸ್ ಮಸಾಲ ಇದೆ, ಸರೋಜಾ ಮಸಾಲ ಅಂತ. ಓಕೆ. ಸೊ ಅದೇ ನಮ್ಮದು ಓನ್ ಬ್ರ್ಯಾಂಡ್ ಅದು. ಓಕೆ. ಸೊ ಆ ಮಸಾಲ ಪದಾರ್ಥ ಯೂಸ್ ಮಾಡಿಕೊಂಡೆ ನಾವು ಇದೆಲ್ಲ ಮಾಡ್ಕೊಳ್ಳೋದಾಗುತ್ತೆ. ಸೊ ಇಲ್ಲಿ ಚಪಾತಿ ಸೆಕ್ಷನ್ ಯೂಸ್ ಮಾಡ್ಕೊಳ್ತಾರೆ ಚಪಾತಿ. ಓಕೆ. ಸೊ ಪ್ಯೂರ್ ಆಟದಿಂದಾನೇ ಇರೋದು ಚಪಾತಿ ಎಲ್ಲ ಮಾಡ್ಕೊಳ್ಳೋದು. ಸೊ ಅಲ್ಲಿ ಆ ಕಡೆ ಹಪ್ಪಳ. ಇದು ಏನು ಹಪ್ಪಳ ಸರ್? ಇದು ಅಕ್ಕಿದು. ಅಕ್ಕಿ ಹಪ್ಪಳ? ಅಕ್ಕಿ ಹಪ್ಪಳ. ಓಕೆ. ಇದು ಇನ್ನೊಂದು ಸೆಕ್ಷನ್ ಇರುತ್ತೆ. ಇಲ್ಲೆಲ್ಲ ನಾನ್ ಕುಕ್ಡ್ ಐಟಮ್ಸ್ ಎಲ್ಲ ಇಲ್ಲಿರ್ತೀವಿ, ಬಿಸಿ ತಾಗಬಾರ್ದು ಅಂತ. ಈ ಕಡೆ ಎಲ್ಲ ಮಜ್ಜಿಗೆ ಆಗಲಿ. ಓಕೆ. ನಮ್ಮ ಇದು ಪಚಡಿನೂ ತುಂಬ ಫೇಮಸ್. ಏನು ಸರ್ ಇದು? ಪಚಡಿ. ಮೈಸೂರು ಪಚಡಿ ಅಂತ ಬೂದ್ಗುಂಬಳಕಾಯಿಂದ ಇಲ್ಲಾರೆ ಮಂಗಳೂರು ಸೌತೆಕಾಯಿಂದ ಹಾಕಿ ಮಾಡ್ತಾರೆ. ಓಕೆ. ಮತ್ತು ಕೋಸಂಬರಿ ಇರುತ್ತೆ ಡೈಲಿ. ಕೋಸಂಬರಿ. ಓಕೆ. ಸೊ ಮಜ್ಜಿಗೆ. ಓಕೆ. ಸೊ ಇವಾಗ ಸಣ್ಣ ಪಾತ್ರೆಯಲ್ಲಿ ಇಟ್ಕೊಂಡಿರ್ತಾರೆ. ಯೂಶಲಿ ಈ ದೊಡ್ಡ ಪಾತ್ರೆಯಲ್ಲಿ ಇಟ್ಕೊಳ್ತೀವಿ ನಾವು. ನೋಡಿ ಈಗ ಜೋಡಿಸ್ಕೊಂಡಿರ್ತಾರೆ ಎಲ್ಲ ಸರ್ವಿಂಗಿಗೆ. ಸೊ ಇದು ಬಾಳೆಹಣ್ಣು ರಸಾಯನ. ಓಕೆ. ಇದು ಕೋಸಂಬರಿ. ಯಾವ್ದಾದ್ರು ಒಂದು ಸೀಸನಲ್ ಪಲ್ಯಗಳಿರುತ್ತೆ, ಡೈಲಿ ಚೇಂಜ್ ಆಗುತ್ತೆ. ಇವತ್ತಿಂದು ಕೋಸಿನ ಪಲ್ಯ, ಪಚಡಿ ತೋರಿಸಿದ್ನಲ್ಲ ನಿಮಗೆ ಅದು. ಮತ್ತೆ ಇವತ್ತು ಮೈಸೂರು ಪಾಕ್ ಮಾಡಿದ್ದೀವಿ. ಸ್ವೀಟೂ ಚೇಂಜ್ ಆಗುತ್ತೆ ಡೈಲಿ. ಓಕೆ. ಏನೇನು ಚೇಂಜ್ ಆಗುತ್ತೆ ಹಾಗಾದರೆ? ಸ್ವೀಟಲ್ಲಿ ಒಂದಿನ ಮೈಸೂರು ಪಾಕ್ ಇರುತ್ತೆ, ಒಂದಿನ ರವೆ ಉಂಡೆ ಇರುತ್ತೆ, ಓಕೆ, ಒಂದಿನ ಕೋಕೋನಟ್ ಬರ್ಫಿ ಇರುತ್ತೆ, ಮತ್ತು ಒಂದಿನ ಹೋಳಿಗೆ ಇರುತ್ತೆ, ಕಾಯಿ ಹೋಳಿಗೆ. ಹಬ್ಬದ ದಿನ ಮಾತ್ರ ಕಾಯಿ ಹೋಳಿಗೆ ಮಾಡ್ಕೊಳ್ತೀವಿ. ಓಕೆ. ಯಾವ್ದಾದ್ರು ವಿಶೇಷ ಹಬ್ಬ ಇದ್ದರೆ. ಇದು ಇವತ್ತು ಚಪಾತಿಗೆ ಮಾಡಿರೋದಂಥದ್ದು ಗೊಜ್ಜು, ಟೊಮೆಟೊ ಗೊಜ್ಜು ಇದು.
ಇದು ತುಂಬಾ ಫೇಮಸ್ ನಮ್ಮ ಹೋಟೆಲಲ್ಲಿ ಟೊಮೆಟೊ ಗೊಜ್ಜು. ಟೊಮೆಟೊ ಗೊಜ್ಜು. ಹಾಂ, ಓಕೆ. ಇನ್ನೊಂದು ಕೇಳ್ಪಟ್ಟೆ, ನೀವು ಬೆಳ್ಳುಳ್ಳಿ ಬಳಸೋದಿಲ್ಲ. ಇದು ಪ್ಯೂರ್ ಸಾತ್ವಿಕ್ ರೆಸ್ಟೋರೆಂಟ್ಸ್. ನಾವು ಈರುಳ್ಳಿ ಬೆಳ್ಳುಳ್ಳಿನ ಯೂಸ್ ಮಾಡಲ್ಲ, ಅದೇ ನಮ್ಮ ಕಾನ್ಸೆಪ್ಟ್. ಸೊ ಹಾಗಾಗಿ ನಮಗೆ ಜೈನ್ ಕ್ಲೈಂಟುಗಳನ್ನು ತುಂಬ ಬರ್ತಾರೆ. ಹಾಗಾಗಿ ಸೊ ಸಾತ್ವಿಕ್ ಇನ್ ದ ಸೆನ್ಸ್ ಲೈಕ್ ಆಯುರ್ವೇದಿಕ್ ಪ್ರಿನ್ಸಿಪಲ್ಸಿಂದ ಫಾಲೋ ಮಾಡಿ ನಾವು ಈ ರೆಸ್ಟೋರೆಂಟ್ನ ಓಪನ್ ಮಾಡಿದ್ವಿ. ಸೊ ಏನಿದ್ರು ಹೊಟ್ಟೆ ಕೆಡಲ್ಲ, ಆರೋಗ್ಯಕ್ಕೆ ದೃಷ್ಟಿಕೋನದಿಂದ ನಾವು ಮಾಡೋದು ಎಲ್ಲ ರೆಸಿಪಿ. ಅಲ್ಲಿ ಮೇಜರ್ ಆಗಿ ಊಟ. ಹೌದು, ಊಟ ಬಾಳೆ ಎಲೆ ಊಟ. ಮಂಡೇ ಟು ಫ್ರೈಡೇ ಓಪನ್ ಇರ್ತೀವಿ, ಸ್ಯಾಟರ್ಡೇ ತನಕ. ಸಾರಿ, ಸಂಡೇಸ್ ಮಾತ್ರ ಇರಲ್ಲ. ಸಂಡೇಸ್ ಇರಲ್ಲ. ಸಂಡೇ ಮಂಡೇ ಟು ಪ್ರೈಸ್ ಏನಿದೆ ಸರ್? ಪ್ರೈಸ್ 250 ಅನ್ಲಿಮಿಟೆಡ್. ವೆರಿ ನೈಸ್. ಅದರಲ್ಲಿ 17 ಐಟಮ್ ಇರುತ್ತೆ ಎಲ್ಲ. ಎಲ್ಲ ಮೈಸೂರು ನಮ್ಮ ಸ್ಟೈಲ್ ಇದರಲ್ಲಿ. ಓಕೆ. ಏನೇನು ಅನ್ಲಿಮಿಟೆಡ್ ಇರುತ್ತೆ? ರೈಸ್ ಅನ್ಲಿಮಿಟೆಡ್? ಎಲ್ಲ ಪದಾರ್ಥ ಪ್ರತಿಯೊಂದು ಅನ್ಲಿಮಿಟೆಡ್ ಇರುತ್ತೆ. ಆಲ್ 17 ಐಟಮ್ಸ್ ಅನ್ಲಿಮಿಟೆಡ್. ವಾವ್, ಸೂಪರ್. ಓಕೆ, ವೆರಿ ನೈಸ್ ಸರ್. ಥ್ಯಾಂಕ್ ಯು. ಸೊ ಮತ್ತೆ ಸಿಗೋಣ, ಮತ್ತೆ ಮಾತಾಡ್ತೀನಿ. ಊಟ ಟೇಸ್ಟ್ ಮಾಡ್ತೀನಿ. ಮೊದಲು ಊಟ ಮಾಡಿ ಆಮೇಲೆ ಹೇಳಿದ್ದೀನಿ. ಓಕೆ. ಓಕೆ. ಪಿಕಲ್, ಕೋಸಂಬರಿ. ಓಕೆ. ಇದು ಕೋಸ್ಪಲ್ಯ, ಪಚ್ಚಡಿ, ರಸಾಯನ. ಓಕೆ. ಹಾಂ. ಹಪ್ಪಳ. ಓಕೆ. ಅಕ್ಕಿ ಹಪ್ಪಳ. ಇದು ತುಪ್ಪ. ಮತ್ತೆ ಬೂಂದಿ. ಇನ್ನೇನು ಬರ್ತಾ ಇದೆ? ಅದು ಮಸಾಲಾ ಮಜ್ಜಿಗೆ. ಮಸಾಲಾ ಮಜ್ಜಿಗೆ. ಚಪಾತಿ ಮತ್ತೆ ಚಪಾತಿ. ಟೊಮೆಟೊ ಗೊಜ್ಜು. ಓಕೆ. ಇನ್ನು ಏನೇನು ಸಿಗುತ್ತೆ ಇದರಲ್ಲಿ? ಇನ್ನು ಇದಾದ್ಮೇಲೆ ಬರುತ್ತೆ ವೈಟ್ ರೈಸು, ಚಟ್ನಿ ಪುಡಿಗಿ. ಓಕೆ. ಇವತ್ತು ಬಿಸಿಬೇಳೆ ಬಾತ್ ಇರೋದ್ರಿಂದ ಸಾಂಬಾರ್ ಇರಲ್ಲ, ರಸಂ ಇರುತ್ತೆ. ರಸಂ ಇರುತ್ತೆ. ಮತ್ತೆ ಮೊಸರು, ಮಜ್ಜಿಗೆ ಕುಡಿಯೋಕೆ ಕೊಟ್ಟಿದ್ದಾರೆ. ಓಕೆ. ಸೊ ಇಷ್ಟು ವೆರೈಟೀಸ್ ಆಫ್ ಡಿಶಸ್ ಇದೆ. ಪ್ರತಿಯೊಂದು ಅನ್ಲಿಮಿಟೆಡ್ ಅಂತೆ. 17 ವೆರೈಟೀಸ್ ಇರುತ್ತೆ. ಟೊಮೆಟೊ ಗೊಜ್ಜು, ಟೊಮೆಟೊ ಪಲ್ಯ ಏನಿದೆ ಅದು ಸಖತ್ತು ಸ್ಪೆಷಲ್ ಅಂತ ಹೇಳಿದ್ರು. ವಿಲ್ ಸ್ಟಾರ್ಟ್ ಫ್ರಮ್ ಚಪಾತಿ. ಚೆನ್ನಾಗಿದೆ. ಟೊಮೆಟೊ ಗೊಜ್ಜುದು ಟ್ಯಾಂಗಿ ಫ್ಲೇವರ್ ಇದೆ. ಹಾಗೆ ಚಪಾತಿ ಬಂದು ತುಂಬ ಸ್ಮೂತ್ ಆಗಿದೆ. ಸೊ ಸಂಧ್ಯಾ ಸಾಸ್ ಬಂದು ಮನೇಲಿ ಮಾಡೋ ರೀತಿಯೇ ಇದೆ. ವರ್ಲ್ಡ್ ಆಫ್ ಆಶಿಕ್ ಗೌಡ ಅಂತ ಚಾನಲ್ ಹೆಸರು. ವರ್ಲ್ಡ್ ಆಫ್ ಆಶಿಕ್ ಗೌಡ. ಯೂಟ್ಯೂಬಲ್ಲಿದೆ, ಇನ್ಸ್ಟಾಗ್ರಾಮಲ್ಲಿದೆ, ಫೇಸ್ಬುಕ್ಕಲ್ಲೂ ಇದೆ, ಚೆಕ್ ಮಾಡಿ. ಸೊ ಇವತ್ತಿನ ಸ್ಪೆಷಲ್ ಬಂದು ಬಿಸಿಬೇಳೆ ಬಾತ್. ಡೈಲಿ ಇದು ಚೇಂಜ್ ಆಗ್ತಾ ಇರುತ್ತೆ. ಒಂದಿನ ಪುಳಿಯೋಗರೆ ಇರುತ್ತೆ, ಒಂದಿನ ಬಿಸಿಬೇಳೆ ಬಾತ್ ಇದೆ. ಸೊ ಇವತ್ತು ಬಿಸಿಬೇಳೆ ಬಾತ್ ಇರೋದ್ರಿಂದ ಇವರು ಸಾಂಬಾರು ಕೊಡ್ತಾಯಿಲ್ಲ. ಸಾಂಬಾರು ಬದಲು ರಸಮ್ ಇರುತ್ತೆ. ವಿಲ್ ಟ್ರೈ ದಿಸ್ ಬಿಸಿಬೇಳೆ ಬಾತ್. ಗೀ ಹಾಕಿದ್ದಾರೆ, ಹಾಗೆ ಬೂಂದಿ ಇದೆ, ಖಾರ ಬೂಂದಿ. ಚೆನ್ನಾಗಿದೆ. ರೂಫಿಂಗ್ ಬಂದು ಹಂಚಿನ ರೂಫಿಂಗ್. ಮೇಲ್ಗಡೆ ಬರ್ಬೋದು ನೀವು. ಫಸ್ಟ್ ಫ್ಲೋರಲ್ಲಿ ಏನಿದೆ ಅದು ಹಂಚಿನ ರೂಫಿಂಗ್ ಇದೆ. ಇಲ್ಲಿನ ಊಟ ಒಂದು ಬಾಳೆ ಎಲೆಯಲ್ಲಿ ಒಂದು ನಮ್ಮ ಮೈಸೂರಿನ ಸಂಪ್ರದಾಯದಿಂದ ಸರ್ವ್ ಮಾಡ್ತಾ ಇದ್ದಾರೆ ಸಂಧ್ಯಾ ಸೌಸಲ್ಲಿ. ಹಾಗೆ ಈ ಮೈಸೂರು ಪಾಕ್ ಏನಿದೆ, ಈ ಮೈಸೂರು ಪಾಕ್ ಬಂದು ಇಲ್ಲೇ ಪ್ರಿಪೇರ್ ಮಾಡಿ ನಿಮಗೆ ಸರ್ವ್ ಮಾಡೋ ಅಂಥದ್ದು. ನೀವು ನನ್ನ ವರ್ಲ್ಡ್ ಆಫ್ ಮೈಸೂರು ಪಾಕ್ ವಿಡಿಯೋ ಇನ್ನೂ ನೋಡಿಲ್ಲ ಅಂತಂದರೆ ಹೋಗಿ ಚೆಕ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಇರುತ್ತೆ, ಚೆಕ್ ಮಾಡಿ. ಅದು ಬಂದು ವರ್ಲ್ಡ್ ಆಫ್ ಮೈಸೂರು ಪಾಕ್ ಔಟ್ಲೆಟ್ ಇದು. ಅಲ್ಲಿ ಕಂಪ್ಲೀಟಾಗಿ ನಿಮಗೆ ಒಂದು ಮ್ಯಾನುಫ್ಯಾಕ್ಚರ್ ಮಾಡೋ ಅಂಥ ವಿಡಿಯೋಗಳು ಸಿಗುತ್ತೆ. ಸೊ ಪ್ಲೀಸ್ ವಾಚ್. ಸೊ ಇದು ಬಂದು ರಸಾಯನ, ಬಾಳೆಹಣ್ಣಿನ ರಸಾಯನ. ಯೂಶ್ವಲಿ ಪಂಚಾಮೃತ ಅಂತ ಸ್ವಲ್ಪ ಜನ ಕರೀತಾರೆ. ಹಾಗೆ ಈ ಟೆಂಪಲ್ಗಳಲ್ಲಿ ಇದು ಸಿಗುತ್ತೆ. ಹಾಗೆ ಸ್ವಲ್ಪ ಜನ ಈ ಗುರುಪ್ರವೇಶ ಟೈಮಲ್ಲಿ ಅಥವಾ ಮನೇಲಿ ಏನಾದರೂ ಪೂಜೆ ಏನಾದರೂ ಮಾಡಿದಾಗ ಇದನ್ನು ಸ್ಪೆಷಲ್ ಆಗಿ ಮಾಡ್ತಾರೆ. ಸೊ ಇಲ್ಲಿ ನಿಮಗೆ
ಟೇಸ್ಟ್ ಮಾಡೋದಕ್ಕೆ ಸಿಗುತ್ತೆ. ಚೆನ್ನಾಗಿದೆ. ಈ ಮಜ್ಜಿಗೆ ನಾರ್ಮಲ್ ಮಜ್ಜಿಗೆ ರೀತಿ ಇಲ್ಲ, ಇನ್ನೂ ಸ್ಪೆಷಲಾಗಿ ಕಾಣಿಸ್ತಾ ಇದೆ. ನಾನು ಟ್ರೈ ಮಾಡ್ತೀನಿ. ವೆರಿ ನೈಸ್. ನಿಮಗೆ ಕಲರ್ ಇಲ್ಲ, ಪ್ರಿಸರ್ವೇಟಿವ್ ಇಲ್ಲ, ಹಾಗೆ ಯಾವುದೇ ರೀತಿ ಸೋಡಾ ಬಳಸಿಲ್ಲ. ಒಂದು ಸಾತ್ವಿಕ ಆಹಾರ ಅಂತ ಏನು ಹೇಳಿದ್ರು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಊಟ. ಸಂಧ್ಯಾಸ್ ಹೌಸಲ್ಲಿ ಸಿಗ್ತಾರ ಅಂತ ಊಟ ಅಂತಲೇ ಹೇಳ್ಬೋದು. ಓಕೆ, ಕರ್ಬೇವಿನ ಚಟ್ನಿ ಪುಡಿ, ಘೀ ಹಾಗೆ ರೈಸ್. ವಾವ್ ವಾವ್, ನೋಡೋದಕ್ಕೆ ಚೆನ್ನಾಗಿದೆ. ಸೀರಿಯಸ್ಲಿ ಇದು ಮಸ್ಟ್ ಟ್ರೈ. ಇದು ಏನು ಕರಿ ಲೀಫ್ ಚಟ್ನಿ ಪುಡಿ ಇದೆ, ಏನು ಹೇಳೋದು, ಸಕ್ಕತ್ತಾಗಿದೆ. ಚಟ್ನಿ ಪುಡಿ, ಆ ಘೀ ಮತ್ತು ಬಿಸಿ ಬಿಸಿ ರೈಸ್ ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಲೇಬೇಕು. ಹಾಗೆ ನನಗೆ ಮೇಜರಾಗಿ ನಂಗೆ ತುಂಬ ಇಷ್ಟ ಆಗಿದೆ ಏನಂತಂದರೆ ಪೈನಾಪಲ್ ಏನಿದೆ ಈ ಗೊಜ್ಜು ಅದು, ಹಾಗೆ ಈ ಕರಿ ಲೀಫ್ದು ಚಟ್ನಿ, ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ಇವರು ವಾಟ್ಸಪ್ ನಂಬರ್ ನಾನು ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನೀವು ಕೂಡ ಆರ್ಡರ್ ಮಾಡ್ಕೋಬೋದು. ಯಾವುದೇ ರೀತಿ ಮಸಾಲ ಪದಾರ್ಥಗಳೇನು ಸೆಲ್ ಮಾಡ್ತಾ ಇದ್ದಾರೆ, ಸರೋಜಾ ಮಸಾಲ ಅಂತ. ಅವರ ಗ್ರ್ಯಾಂಡ್ ಮದರ್ ಹೆಸರಿನಲ್ಲಿ ಮಾಡ್ತಾರ ಅಂತ ಮಸಾಲ ಪ್ರಾಡಕ್ಟ್ಸ್ಗಳಿದು. ನಿಮಗೆ ವಾಟ್ಸಪ್ ನಂಬರ್ ಅಲ್ಲೇ ಕಾಣಿಸ್ತಾ ಇರುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ಪ್ಯಾನ್ ಇಂಡಿಯಾ ಆ್ಯಂಡ್ ಅಬ್ರಾಡ್ ಡೆಲಿವರಿ ಇರುತ್ತೆ. ಇದು ಮಸ್ಟ್ ಟ್ರೈ ಮಾಡೋದು ಮರಿಬೇಡಿ. ಮೈಸೂರು ಶೈಲಿಯ ರಸಮ್. ಬೇಸಿಕಲಿ ನನಗೆ ತುಪ್ಪ ಇಷ್ಟ. ಯೂಶ್ವಲಿ ಎಲ್ಲದಕ್ಕೂ ಹಾಕ್ಸ್ಕೊಂಡು ತಿಂತಾ ಇರ್ತೀನಿ. ಸೊ ನೀವು ಕೇಳ್ಬಿಟ್ಟು ಹಾಕ್ಸ್ಕೊಳ್ಳಿ. ನೀವು ಪ್ರತಿಯೊಬ್ಬರು ಅಂದರೆ ಲೇಡೀಸೇ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಎಷ್ಟು ಜನ ಇದ್ದೀರಾ ಟೋಟಲ್ ಆಗಿ? 12 ಜನ ಇದ್ದಾರೆ. ಬನ್ನಿ. ಸೊ ಕಸ್ಟಮರ್ಸ್ ಟೇಸ್ಟ್ ಮಾಡಾದ್ಮೇಲೆ ಏನು ಹೇಳ್ತಿದ್ದಾರೆ, ಯಾವ ರೀತಿ ಇದೆ? ಚೆನ್ನಾಗಿದೆ, ಚೆನ್ನಾಗಿ ಬರ್ತಿದೆ, ತುಂಬಾ ಟೇಸ್ಟ್ ಆಗಿದೆ ಅಂತ ಹೇಳ್ತಾರೆ. ನೀವು ಊಟ ಮಾಡ್ತೀರಾ ಇಲ್ಲಿ ಅವಾಗ? ಓಕೆ. ಸೊ ನಮ್ಮ ಕಸ್ಟಮರ್ಗೆ ಏನು ಹೇಳ್ತೀರಾ, ಏನಕ್ಕೆ ಬರಬೇಕು ನಿಮ್ಮ ಹೋಟೆಲ್ಗೆ? ನಮ್ದು ಸರ್ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸಲ್ಲ ಒಂದು, ಮತ್ತೆ ಇನ್ನು ಬೇರೆ ಕಡೆ ಎಲ್ಲ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸ್ತಾರೆ. ಮತ್ತೆ ನಮ್ದು ಅನ್ಲಿಮಿಟೆಡ್ ಇರೋದ್ರಿಂದ ಟೇಸ್ಟ್ ಒಂದ್ಸತಿ ಬಂದ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು. ಯಾವಾಗಿಂದ ಬರ್ತಾ ಇದ್ದೀರಾ ಹೋಟೆಲ್ಗೆ? ಸರ್ ಇದು ಸುಮಾರು ವರ್ಷದಿಂದ ನಾವು ಬರ್ತಾ ಇದ್ದೀವಿ. ಓಕೆ. ಫುಡ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಕ್ಲೀನಾಗಿರುತ್ತೆ, ಹೈಜಿನಿಕ್ ಆಗಿರುತ್ತೆ. ನಾನು ಸುಮಾರು ಸರಿ ಬಂದು ಇಲ್ಲಿ ಊಟ ಮಾಡಿದ್ದೀನಿ. ನೀವೇ ನೋಡಿ, ಹಲವಾರು ಐಟಮ್ಸ್ ಇರುತ್ತೆ, ಒಳ್ಳೆ ವೆಜಿಟೇರಿಯನ್ ಫುಡ್ ಸಿಗುತ್ತೆ. ನಿಮ್ಗೇನು ಸ್ಪೆಷಲ್ ಅನಿಸುತ್ತೆ ಇಲ್ಲಿ ಪ್ರತಿ ಸರಿ ಬಂದಾಗ? ಅಂದರೆ ಇದು ಯಾವುದೇ ಸೋಡಾ ಗಿಡ ಹಾಕಿರಲ್ಲ, ಕ್ಲೀನಾಗಿರುತ್ತೆ, ಹೈಜಿನಿಕ್, ಟೇಸ್ಟ್ಫುಲ್ ಆಗಿರುತ್ತೆ. ಆಮೇಲೆ ನಾವು ಕೊಟ್ಟ ಅಮೌಂಟ್ಗೆ ತಕ್ಕಂಗೆ ಒಳ್ಳೆ ಫುಡ್ ಸಿಗುತ್ತೆ ಓಕೆ ಅಂತ ಇದು ನನ್ನ ಭಾವನೆ. ಅದಕ್ಕೆ ನಾನು ಮತ್ತೆ ರಿಪೀಟಾಗಿ ಬಂದಿದ್ದೀನಿ ಸುಮಾರು ಸರಿ. ಎಲ್ಲ ಹೋಮ್ಲಿ ಫುಡ್ಡು, ಎಲ್ಲ ಹೋಮ್ಲಿ ಸರ್ವಿಸು. ಓಕೆ. ಎಲ್ಲ ಚೆನ್ನಾಗಿ ಸರ್ವಿಸ್ ಮಾಡ್ತಾರೆ. ಎಲ್ಲ ಥರ ಪಲ್ಯ, ಡಿಫ್ರೆಂಟ್ ಪಲ್ಯ, ಆಮೇಲೆ ಎಲ್ಲ ಚೆನ್ನಾಗಿರ್ತದೆ. ಓಕೆ. ನಿಮ್ಗೇನು ಇಷ್ಟ ಫೇವ್ರೇಟ್ ಅಂತ ಅನ್ಸಿದ್ರೆ ಅಂದರೆ? ಫೇವ್ರೇಟ್ ಎಲ್ಲನೂ ಫೇವ್ರೇಟೇ, ಮಾಡೋದೆಲ್ಲ ಫೇವ್ರೇಟೇ. ಓಕೆ. ದಿನಕ್ಕೆ ಒಂದಿನ ಬಿಸಿಬೇಳೆ ಬಾತು, ಒಂದಿನ ಅದು ಮಾಡ್ತಾರೆ. ದಿನಕ್ಕೆ ಒಂದೊಂದು ದಿವಸ ಎಲ್ಲ ಫೇವ್ರೇಟೇ. ಚಪಾತಿ, ಅದು ಅನ್ನ ಸಾರು, ಸಾಂಬಾರು, ಪಲ್ಯಗಳು ಎಲ್ಲ ಚೆನ್ನಾಗಿ ಮಾಡ್ತಾರೆ. ಥ್ಯಾಂಕ್ ಯು. ಮೊದಲನೇ ಸರಿ ಬರ್ತಾ ಇರೋದು. ಹೌದಾ? ಓಕೆ. ಹಾಗೆ ನಾವು ರೀಲ್ಸಲ್ಲಿ ನೋಡಿ ಅದ್ರ ಬಗ್ಗೆ ಆಕರ್ಷರಾಗಿ ಇಲ್ಲಿ ಬಂದಿದ್ದೀನಿ ಮೊದಲನೇ ಸರಿ. ಓಕೆ. ಗುಣಮಟ್ಟವಾಗಿದೆ, ಆರೋಗ್ಯಕರವಾಗಿದೆ. ಓಕೆ. ಆಹಾರ ಊಟಕ್ಕೆ ಎಷ್ಟು ಬೇಕೋ ಲಘು ಆಹಾರ, ಅದರ ಮಟ್ಟಕ್ಕೆ ಊಟ ಚೆನ್ನಾಗಿದೆ. ಸೊ ಎಲ್ಲ ರೀತಿಯೂ ಗುಣಮಟ್ಟ ಕಾಣಿಸ್ತಾ ಇದೆ, ಆರೋಗ್ಯಕರವಾಗೂ ಇದೆ. ಇದೇ ರೀತಿ ಮುಂದಕ್ಕೂ ಅವ್ರು ಇದೇ ರೀತಿ ನಡೆಸ್ಕೊಂಡು ಹೋಗಲಿ ಅಂತ ಅವ್ರಿಗೆ ಹಾರೈಸಲು ಇಚ್ಛೆ ಪಡ್ತೀನಿ. ಸರ್, ನನ್ನ ಹೆಸರು ಬಂದು ಕಿರಣ್ ಅಂತ. ಓಕೆ. ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರೇನೆ. ಓಕೆ. ನಮ್ದು ಇವಾಗ ಏನಂದರೆ 5th ಜನರೇಷನ್. ಹೋಟೆಲ್ ಇದು 1998 ಸಂಧ್ಯಾಸ್ ಹೌಸ್ ಅಮ್ಮ ಸ್ಟಾರ್ಟ್ ಮಾಡಿದ್ದು. ಮೇಯ್ನ್ ಸ್ಟಾರ್ಟ್ ಮಾಡಿದ್ದು ಯೋಗ ಸ್ಟೂಡೆಂಟ್ಸು, ಫಾರಿನರ್ಸ್ ಇವರೆಲ್ಲ ಬರ್ತಾಯಿದ್ರು ಮೈಸೂರು ಅಷ್ಟಾಂಗ ಯೋಗ ಕಲೀಲಿಕ್ಕೆ. ಸೊ ಆಗ ಆ ಟೈಮಲ್ಲಿ ಅವ್ರದ್ದು ಗುರೂಜಿ ಪಟಾಬಿ ಜೋಯಿಸ್ ಅಂತ ಅಮ್ಮಂದು.
ಸೊ ಅವರು ಹೇಳಿದರು ಇದನ್ನು ಸ್ಟಾರ್ಟ್ ಮಾಡಿ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಅಂತ. ಸೊ ಹಾಗಾಗಿ ಆ ಸಾತ್ವಿಕ್ ಕಾನ್ಸೆಪ್ಟನ್ನ ನಾವು ಶುರು ಮಾಡಿದ್ದೆ ಅವ್ರಿಗೋಸ್ಕರ. ಸೊ ಇದು ನಡೆಸ್ಕೊಂಡು ಅಮ್ಮನೇ ಬರ್ತಾ ಇದ್ದಿದ್ದು. ಒಂದು 6 years ಬ್ಯಾಕ್ ನಾನು ಅಬ್ರಾಡಲ್ಲಿದ್ದೆ. ಸೊ ಬಂದು ಮೈಸೂರಿಗೆ ಪುನಃ ಫ್ಯಾಮಿಲಿ ಬಿಸ್ನೆಸ್ ನೋಡ್ಕೊಳ್ಳೋಣ ಅಂತ ವಾಪಸ್ ಬಂದ್ಬಿಟ್ಟೆ, ಎಲ್ಲ ವೈಂಡ್ ಆಫ್ ಮಾಡಿ. ಆವಾಗ ಸ್ಟಾರ್ಟ್ ಮಾಡಿದ್ದು ನಾವು ಲೋಕಲ್ಸ್ಗೆ. ಸೊ ಲೋಕಲ್ಸ್ಗೆ ಸ್ಟಾರ್ಟಿಂಗ್ ಫಸ್ಟ್ ಇಯರಿಂದನೇ ನಾವು ಅಂದ್ಕೊಂಡಿರಲಿಲ್ಲ ಅಷ್ಟು ನಮಗೆ ರೆಸ್ಪಾನ್ಸ್ ಚೆನ್ನಾಗಿ ಬಂತು, ಇಷ್ಟ ಆಯಿತು ಅವ್ರಿಗೆ. ಮೇನ್ ಇಷ್ಟ ಅಂತಂದರೆ ಅವ್ರಿಗೆ ನಮ್ಮ ಮೈಸೂರ್ದು ಏನು ಸ್ಟೈಲ್ ಇದೆಯೋ, ನಮ್ಮ ಹಳಬ್ರು ಏನು ಮಾಡ್ಕೊಂಡು ಬರ್ತಾಯಿದ್ರು ಆ ಊಟವನ್ನು ನಾವು ಇಲ್ಲಿ ಬೆಳೆಸ್ತೀವಿ. ಸೊ ಸೌತ್ ಇಂಡಿಯಾ ಅಂದ ತಕ್ಷಣ ನಿಮಗೆ ಅನಿಸ್ಬೋದು ಆಂಧ್ರ ಇದೆ, ತಮಿಳ್ನಾಡು ಸ್ಟೈಲ್ ಇದೆ, ಉಡುಪಿ ಸ್ಟೈಲ್ ಇದೆ. ಸೊ ಹಾಗೆ ಇದು ನಾವು ಇಲ್ಲಿ ಸಂಧ್ಯಾಸ್ ಹೌಸಲ್ಲಿ ಮೆನು ಇರೋದು ನಮ್ಮದು ಪ್ಯೂರ್ ಮೈಸೂರು ಬ್ಯಾಂಗ್ಳೂರಲ್ಲಿ ಏನು ನಮ್ಮ ಅಜ್ಜಿ ತಾತ ಆ ಕಾಲದಿಂದ ಬಳಸ್ಕೊಂಡು ಬರ್ತಾರೆ ಆ ಪರಂಪರೆಯನ್ನು ಮುಂದೆ ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಬಾಳೆ ಎಲೆ ಊಟನೇ ಸಿಗೋದು, ಇನ್ನೇನು ಸಿಗೋಲ್ಲ ಲಂಚ್ ಬಿಟ್ಟರೆ. ಸೊ ನಾವು 12:30 4 ಗಂಟೆ ತನಕ ಬರೀ ಲಂಚನ್ನ ಸರ್ವ್ ಮಾಡ್ತೀವಿ, ಸೋಮವಾರದಿಂದ ಶನಿವಾರ ತನಕ. ಸೊ ಹೇಳಬೇಕಂದ್ರೆ ತುಂಬ ಸೆಲೆಬ್ರಿಟೀಸು, ಫಿಲಮ್ ಇಂಡಸ್ಟ್ರಿಯಿಂದ, ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ, ಇವತ್ತು ನೋಡಿದ್ರೆ ಜಡ್ಜ್ ಬಂದಿದ್ದರು, ಹೈಕೋರ್ಟ್ ಜಡ್ಜು. ಸೊ ಹೀಗೆ ಎಲ್ಲ ಡಿಪಾರ್ಟ್ಮೆಂಟಿಂದನೂ ಬರ್ತಾರೆ, ಎಲ್ಲ ಅಪ್ರಿಷಿಯೇಟು ಮಾಡ್ತಾರೆ, ಇಷ್ಟ ಆಗುತ್ತೆ. ನಮ್ಮ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ರೆಗ್ಯುಲರ್ ಕ್ಲೈಂಟ್ ನಮ್ಮ ಹೋಟೆಲ್ಗೆ. ಸೊ ಹಾಗಾಗಿ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಸರ್. ನಾವು ಅದನ್ನೇ ನಾವು ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ದೀವಿ ಇದುವರೆಗೂ. ಸೊ ರೆಸಿಪೀಸ್ ಎಲ್ಲ ಇದ್ಬಿಟ್ಟು ನಮ್ಮದು ಯಾವುದು ಶೆಫ್ಲೆಸ್ ಮಾಡೆಲ್, ಯಾವುದು ಶೆಫ್ ಇಲ್ಲ, ಕುಕ್ಕು ಆ ಥರ ಯಾವುದು ನಾವು ಹೈರ್ ಮಾಡಲ್ಲ. ಏನಿದ್ರು ಎಲ್ಲ ಲೇಡೀಸು, ವುಮನ್ ಓರಿಯೆಂಟೆಡ್ ಸ್ಟಾಫ್ ಇರ್ತಾರೆ, ಅವ್ರಿಗೆ ನಾವೇ ಟ್ರೈನ್ ಮಾಡ್ತೀವಿ. ಎಲ್ಲ SOPs ರೆಡಿ ಇರುತ್ತೆ. ಮಸಾಲೆಸ್ ಎಲ್ಲ ನಮ್ಮದೇ ಇನ್ ಹೌಸ್ ಮಸಾಲೆ ಬ್ರ್ಯಾಂಡ್, ನಾವು ಯಾವುದೂ ಆಚೆಯಿಂದ ಪರ್ಚೇಸ್ ಮಾಡಲ್ಲ. ಭಾನುವಾರ ಅದಕ್ಕೆ ನಾವು ರಜೆ ಇಟ್ಕೊಂಡಿದ್ದೀವಿ, ಎಲ್ಲ ಮಸಾಲೆನ ಭಾನುವಾರದ ಹೊತ್ತು ಪ್ರಿಪೇರ್ ಮಾಡಿಕೊಂಡು. ಸೊ ಅದನ್ನು ನಾವು ಉಪಯೋಗಿಸಿ ಅದನ್ನೇ ಅವ್ರಿಗೆ ಟ್ರೈನ್ ಮಾಡ್ತೀವಿ, ಎಷ್ಟೆಷ್ಟು ಮಸಾಲೆನ ಎಷ್ಟೆಷ್ಟು ಹಾಕ್ಕೊಳ್ಬೇಕು ಅಂತ. ಸೊ ಆ ಅಡುಗೆ ನಮ್ಮಮ್ಮ ಕಲಿಸ್ಬಿಡ್ತಾರೆ ಅವ್ರಿಗೆ. ಸೊ ಅವರು ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಸೊ 25 ವರ್ಷದಿಂದನೂ ಟೇಸ್ಟು ಏನೇ ಆಗಲಿ ಅದೇ ನಡೆಸ್ಕೊಂಡು ಅದೇ ಕ್ವಾಲಿಟಿನ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ಸೊ ಹಾಗಿರೋದ್ರಿಂದ ಇವಾಗ ಸ್ವಲ್ಪ ಒಂದು ವರ್ಷದಿಂದ ಮಸಾಲೆಗಳಿಗೆ ಡಿಮ್ಯಾಂಡ್ ಬಂದಿದೆ. ಅಂದರೆ ನೀವು ಬಳಸೋದಂಥ ರಸಮ್ ಪೌಡರು ಯಾವ ಪುಡಿ ಹಾಕ್ತೀರಾ ಅಂತ ಕೇಳ್ತಾರೆ ಕಸ್ಟಮರ್ಸು. ಸೊ ನಾವು ಹೇಳ್ತಾ ಮನೇಲೇ ಮಾಡ್ಕೊಂಡು ಒಂದು 100 ಗ್ರಾಮ್ ಕೊಡ್ತೀರಾ, 200 ಗ್ರಾಮ್ ಕೊಡ್ತೀರಾ ಅಂತ ಆ ಥರ ತೊಗೊಂಡು ಹೋಗ್ತಾಯಿದ್ರು. ಸೊ ನಾವು ಆವಾಗ ಆ ಡಿಮ್ಯಾಂಡ್ ನೋಡಿಕೊಂಡೇ ಆ ಒಂದು ಬ್ರ್ಯಾಂಡನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ. ಇವ್ರು ನಮ್ಮ ಅಜ್ಜಿ ಸರೋಜಾ ಅಂತ. ಓಕೆ. ಮೇನ್ ಎಲ್ಲ ರೆಸಿಪೀಸು ನಾವು ಏನೇನು ಇಲ್ಲಿ ಬಡಿಸ್ತೀವಿ ಎಲ್ಲ ಅವ್ರ ಗೈಡೆನ್ಸು, ಅವ್ರದ್ದು ರೆಸಿಪೀಸು ಅದು ಅಮ್ಮನಿಗೆ ಕಲಿಸಿ ಅಮ್ಮ ನನಗೆ ಪಾಸ್ ಆನ್ ಮಾಡಿದ್ದಾರೆ. ಸೊ ಇದನ್ನು ಉಪಯೋಗಿಸಿ ಇವಾಗ ನಾವು ಒಂದು ಸರೋಜಾ ಮಸಾಲ ಅಂದ್ಕೊಂಡು ಅವ್ರ ಹೆಸರನ್ನೇ ಇಟ್ಟು ಒಂದು ಬ್ರ್ಯಾಂಡನ್ನು ತಯಾರು ಮಾಡಿದ್ದೀವಿ. ಸೊ ಎಲ್ಲ ಕಡೆ ಇವಾಗ ಪ್ಯಾನ್ ಇಂಡಿಯಾ ಮತ್ತು ಈವನ್ ಅಬ್ರಾಡ್ಗೂ ತೊಗೊಂಡು ಹೋಗ್ತಾರೆ. ಯಾರ್ಯಾರು ಇಲ್ಲಿ ಊಟಕ್ಕೆ ಬರ್ತಾರೆ ಇಲ್ಲಿಂದನೇ ತೊಗೊಂಡು ಆ ಮಸಾಲೆನ ಹೋಗ್ತಾರೆ. ಸೊ ಆನ್ಲೈನ್ ಕೂಡ ನಾವು ಇವಾಗ ಶುರು ಮಾಡ್ತಾಯಿದ್ವಿ, ಕಾಮರ್ಸಲ್ಲಿ ಬರ್ತಾಯಿದ್ದೀವಿ. ಸರೋಜಾ ಮಸಾಲ ಸಣ್ಣದಾಗಿ ಒಂದು ಪುಟ್ಟದಾಗಿ ಒಂದು ಫ್ಯಾಕ್ಟ್ರಿ ಓಪನ್ ಮಾಡ್ತಾಯಿದ್ದೀವಿ ಅಂಡರ್ ದ ನೇಮ್ ಇಂಪೆರಾ ಕಲನರಿ ಪ್ರೈವೇಟ್ ಲಿಮಿಟೆಡ್ ಅಂತ. ಸೊ ಅಲ್ಲಿ ನಾವೆಲ್ಲ ಈ ಮಸಾಲೆ ಎಲ್ಲ ತಯಾರು ಮಾಡಿಕೊಂಡು ಎಲ್ಲ ಕಡೆಯೂ ನಾವು ಚಾನಲೈಸ್ ಮಾಡ್ತಾಯಿದ್ದೀವಿ ಎಲ್ಲ ಮನೆಗಳು. ಸೊ ಎಲ್ಲ 7 ಟೈಪ್ ಮಸಾಲಾಸ್ ಇರುತ್ತೆ. ಅದರಲ್ಲಿ ಹೇಳಬೇಕು ಅಂತಂದರೆ ಸಾಂಬಾರ್ ಪೌಡರ್ ಇರುತ್ತೆ, ರಸಮ್ ಪೌಡರ್ ಇದೆ, ಪುಳಿಯೋಗರೆ ಗೊಜ್ಜು ಇದೆ ಅಂದರೆ ಪೌಡ್ರ್ ಫಾರ್ಮಲ್ಲಿ, ಮತ್ತು ವಾಂಗಿಬಾತ್ ಪೌಡರ್ ಇದೆ. ಅದಾದಮೇಲೆ ಚಟ್ನಿ ಪುಡಿಗಳಿದೆ, ಕೆಂಪು ಚಟ್ನಿ ಪುಡಿ ಅಂತ ಮಾಡ್ತೀವಿ, ಇನ್ನೊಂದು ಕರ್ಬೇವಿನ ಸೊಪ್ಪು ಚಟ್ನಿ ಪುಡಿ ಮಾಡ್ತೀವಿ. ಸೊ ಈ ಥರ 7 ಡಿಫ್ರೆಂಟ್ ಮಸಾಲೆಸ್ನ ತಯಾರು ಮಾಡ್ತೀವಿ ನಾವು. ಸೊ ಅದೇ ಮಸಾಲೆ ಇಲ್ಲೇನು ಯೂಸ್ ಮಾಡ್ತೀವೋ ಅದೇ ರುಚಿ ನಿಮಗೆ ಮನೇಲೂ ಬೇಕು ಅಂತಂತಂದರೆ ಸೊ ಇದನ್ನು ಮಸಾಲೆ ತೊಗೊಂಡು ಹೋಗಿ ಮಾಡಿಕೊಂಡ್ರೆ ನಿಮಗೆ ಅದೇ ರುಚಿ ಸಿಗುತ್ತೆ. ಸೊ ಬ್ಯಾಂಗ್ಳೂರಲ್ಲಿ ಇವಾಗ ನಮಗೆ ಹಾಗೆ ಕಸ್ಟಮರ್ಸ್ ಬಂದ್ಬಿಟ್ಟು ನೀವು ಯಾಕೆ ಬ್ಯಾಂಗ್ಳೂರಲ್ಲಿ ಬ್ರಾಂಚ್ ಓಪನ್ ಮಾಡಬಾರ್ದು, ಅಲ್ಲಿಂದ ನಾವು ಬರಬೇಕಾಗತ್ತೆ ಊಟ ಮಾಡೋಕ್ಕೆ ಅಂದ್ಕೊಂಡೆಲ್ಲ ಆ ಡಿಮ್ಯಾಂಡೂ ಪ್ಯಾರಲಾಗಿ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ನಮಗೆ ಆ ಟೈಮ್ ಇಲ್ಲ ಕೊಡಲಿಕ್ಕೆ ಬ್ಯಾಂಗ್ಳೂರಿಗೆಲ್ಲ. ಸೊ ಅದಕ್ಕೆ ಈ ಬ್ರಾಂಚಲ್ಲೇ ನಾವು ಸ್ಟಾರ್ಟ್ ಮಾಡಿದ್ವಿ. ಬಟ್ ಇನ್ನೊಂದು ಕಂಪನಿ ಇದೆ ನಮ್ಮದು ಫ್ರಾಂಚೈಸಿ. ಸೊ ಬ್ಯಾಂಗ್ಳೂರಲ್ಲಿ ಮತ್ತು ಪ್ಯಾನ್ ಇಂಡಿಯಲ್ಲಿ ಇವಾಗ ಫ್ರಾಂಚೈಸಿ ಕೊಡೋಕ್ಕೆ ಶುರು ಹಚ್ಕೊಂಡಿದ್ವಿ. ಸೊ ಇವಾಗ ಮಲ್ಲೇಶ್ವರಮಲ್ಲಿ ಮತ್ತು JP ನಗರಲ್ಲಿ ಒಂದು ಎನ್ಕ್ವೈರಿ ಬಂದಿದೆ. ಸೊ ವಿತಿನ್ ದಿಸ್ ಇಯರ್ ಎಂಡ್ ನಾವು 4 ಬ್ರಾಂಚನ್ನು ಟಾರ್ಗೆಟ್ ಮಾಡ್ತಾಯಿದ್ದೀವಿ ಬ್ಯಾಂಗ್ಳೂರಲ್ಲಿ. ಸೊ ಫ್ರಾಂಚೈಸಿ ಮೂಲಕ ನಾವು ಕೊಡ್ತಾಯಿದ್ದೀವಿ. ಯಾರಿಗೆ ಫ್ರಾಂಚೈಸಿ ಬೇಕು ಅಂತಂದರೆ ಸಂಧ್ಯಾಸ್ ಹೌಸ್ನ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಟೀಮ್ ಅವ್ರಿಗೆ ಎಲ್ಲ ಡೀಟೇಲ್ಸ್ ಕೊಡ್ತಾರೆ. ಸೊ ಇದೇ ನಮ್ಮ ಸ್ಟೋರಿ. ಓಕೆ, ಸೂಪರ್ ಸರ್. ನೀವು ಮಾಡ್ತಾರೋ ಕೆಲಸಕ್ಕೆ ಆಲ್ ದ ಬೆಸ್ಟ್. Thank you. ಹಾಗೆ ಸರೋಜಾ ಮಸಾಲ ಏನಿದೆ ಹಾಂ, ಇದು ವರ್ಲ್ಡ್ ಸ್ಪ್ರೆಡ್ ಆಗ್ತಾ ಇದೆ. ನಾನು ಕೂಡ ಕರಿ ಲೀಫ್
ಚಟ್ನಿ ಪುಡಿ. ಹಾ. ಸೂಪರ್ ಆಗಿತ್ತು ಸೀರಿಯಸ್ಲಿ. ಅದಕ್ಕೆ ಗೀ ಹಾಕೊಂಡು ಕರಿ ಲೀಫ್ ಚಟ್ನಿ ಪೌಡರ್ ಹಾಕೊಂಡು ಬಿಸಿ ಬಿಸಿ ಅನ್ನದ ಜೊತೆ ಇಲ್ಲ ಇಡ್ಲಿ ಜೊತೆ ಸೂಪರ್ ಆಗಿತ್ತು. ಸೊ ವರ್ಲ್ಡ್ ವೈಡ್ ಇದು ಸ್ಪ್ರೆಡ್ ಆಗಬೇಕು. ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ಟೈಮ್ ನೀವು ಮೈಸೂರಿಗೆ ಬಂದಾಗ ಈ ಪ್ಲೇಸ್ಗೆ ವಿಸಿಟ್ ಮಾಡಿ. ಆ್ಯಂಡ್ ನೀವು ಮೈಸೂರಿನವರಾಗಿದ್ದರೆ ಈ ಪ್ಲೇಸ್ಗೆ ಇನ್ನೂ ವಿಸಿಟ್ ಮಾಡಿಲ್ಲ ಅಂತಂದರೆ ಫಸ್ಟ್ ವಿಸಿಟ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಮೈ ವಿಡಿಯೋಸ್.